ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬ. 200ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಕ್ಕಿ ಮೂಟೆ ಹಾಗೂ ದಿನಸಿ ಸಾಮಗ್ರಿಗಳ ಕಿಟ್ಗಳ ವಿತರಣೆ. ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ, ವಿಧಾನಸಭೆ ಮಾಜಿ ಉಪ ಸಭಾಪತಿ ಹಾಗೂ ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಅವರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಕ್ಕಿ ಮೂಟೆ ಸೇರಿದಂತೆ ದಿನಸಿ ಸಾಮಗ್ರಿಗಳ ಕಿಟ್ಗಳನ್ನು ಉಚಿತವಾಗಿ ವಿತರಣೆ ಮಾಡುವುದರ ಮೂಲಕ ಜೆಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಹಾಗೂ ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಸಮಾಜ ಸೇವಕ ಹಾಗೂ ಲಿಯೋ ಕ್ಲಬ್ ಆಫ್ ಮಾರ್ಗ್ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಅವರಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತ ದಿನಸಿ ಸಾಮಗ್ರಿಗಳ ಕಿಟ್ಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜೆಡಿಎಸ್ ಹಿರಿಯ ಮುಖಂಡರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಶುಭ ಹಾರೈಸಿ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ 200ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತವಾಗಿ ಅಕ್ಕಿ ಮೂಟೆ, ದಿನಸಿ ಕಾಳುಗಳು, ಎಣ್ಣೆ ಸೇರಿದಂತೆ ದಿನಸಿ ಸಾಮಗ್ರಿಗಳ ಕಿಟ್ಗಳನ್ನು ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಜೆಕೆ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಲೋಕ ಕಲ್ಯಾಣವಾಗಲಿ ಹಾಗೂ ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ ಉತ್ತಮ ಆರೋಗ್ಯ, ಆಯಸ್ಸು, ಉತ್ತಮ ಅಧಿಕಾರ ನೀಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಜೆಕೆ ಕೃಷ್ಣಾರೆಡ್ಡಿ ಅವರ ಅಭಿಮಾನಿಗಳು, ಬೀದಿ ಬದಿ ವ್ಯಾಪಾರಸ್ಥರು, ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. Happy birthday to you, happy birthday to you, happy birthday to you, happy birthday. ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ ಶುಭಾಶಯಗಳು. ಎಲ್ಲರೂ ಜೋರಾಗಿ ಹ್ಯಾಪಿ ಬರ್ತ್ಡೇ ಹೇಳಿ. ಮುಂದೆ ನೋಡಿ. ನಿನ್ನೆ ನಾವು ಸಹಿತ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸುವ ಮುಖಾಂತರ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಏನಿವತ್ತು ವೇದಿಕೆ ಮೇಲೆ ಇದ್ದಾರೆ, ವೇದಿಕೆ ಆ ರೀತಿ ಎಲ್ಲ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಮಗನಾಗಿ, ಎಲ್ಲರ ಮನೆ ಮಗನಾಗಿ, ಎಲ್ಲರ ಸೋದರನಾಗಿ, ಎಲ್ಲ ರೀತಿಯಲ್ಲೂ ಅವರಿಗೆ ನೆರವನ್ನು ಕೊಟ್ಟು ಅವ್ರ ಮನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಂದು ಅವರ ಸಂತೋಷದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳೇ ಓದಲಿಕ್ಕೆ ಬಡವರಿಗೆ ಸಹಾಯ ಮಾಡಿದ್ದಾರೆ, ಉನ್ನತ ವ್ಯಾಸಂಗಕ್ಕೆ ಸಹಾಯ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಹೆಚ್ಚಿಗೆ ಓದಬೇಕು ಅಂತವರಿಗೆ KS, IASಗೆ ಕೋಚಿಂಗ್ ಕೊಡಿಸಿದ್ದಾರೆ. ಅಷ್ಟೇ ಪ್ರೀತಿಯಿಂದ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆ 2 ಬಾರಿ 10 ವರ್ಷ ಅವರು ಶಾಸಕರಾಗಿ ಈ ಕ್ಷೇತ್ರ ಅದೇ ಸ್ಪೆಷಲ್ ಏನಿಲ್ಲ. ಆದರೆ ಡೆವಲಪ್ಮೆಂಟ್ ಅಂತ ನೀವು ಫುಟ್ಪಾತ್ ವೆಂಡರ್ಸ್ಗೆಲ್ಲ ಹೇಳ್ಬಿಟ್ರಲ್ಲ, ಇವತ್ತು ಡಬಲ್ ರೋಡ್ ಕತೆ ಏನಾಗಿದೆ? ಡಬಲ್ ರೋಡ್ 1.5 ವರ್ಷ ಆಯಿತು, ಹತ್ರ 2 ವರ್ಷ ಆಗ್ತಾ ಇದೆ ಬಹುಶಃ. ಇವತ್ತು ಮಾಡಿದೀರಾ? ಏನ್ ನಿಮ್ ಡೆವಲಪ್ಮೆಂಟ್? ಎಲ್ಲೋದ ಕಾಂಟ್ರಾಕ್ಟ್ರು ಅಲ್ಲೇ ಚೌಕದಲ್ಲಿ, ಆಧಾರ್ ಚೌಕದಲ್ಲಿ ರಥ ಇಟ್ಬಿಟ್ರು. ರಥೋ ರಾತ್ರಿ ಅದೇನು ಅರ್ಜೆಂಟ್ ಅಲ್ಲ, ಅರ್ಥ ಆಗಿಲ್ಲ. ಯಾರು ಗಟ್ಟ ಇತ್ತೋ ಅದೂ ಗೊತ್ತಿಲ್ಲ. ಯಾವ ಒಂದು ಅರ್ಜಿ ಕೊಟ್ಕೋ ತೆಗ್ಬಿಡಿ ಅಂತ ಅದೂ ಗೊತ್ತಿಲ್ಲ. ಮನ್ಸು ಬಂದಂಗೆ ಮಾಡ್ತಾರೆ. ಆ ಕೆಲಸ ಶುರು ಮಾಡಿ 1.5 ವರ್ಷ ಆಯಿತು, ಇನ್ನೂ ಮುಗ್ದಿಲ್ಲ. ಅಲ್ಲಿ ಜೀವನ ಮಾಡ್ಕೊಳ್ತಾ ಇದ್ರು. ಇಡ್ಲಿನೋ ದೋಸೆನೋ ಇನ್ನೊಂದು ತರಕಾರಿನೋ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಾ ಇದ್ರು.
ಅವ್ರಿಗೂ ಬಿಟ್ಟಿಲ್ಲ. ಆಶ್ಚರ್ಯ ಆಗತ್ತೆ, ಏನು ಮಾಡ್ತಾ ಇದ್ದಾರೆ, ಏನು ಮಾಡಕ್ಕೆ ಹೊಟ್ಟಿದ್ದೀರ ಅಂತ. ನೀವೇನ ಮಾಡಿ 1,000 ಕೋಟಿ ತಂದಾಕಿ ಯಾರು ಬೇಡ ಅನ್ನಲ್ಲ. ಆದರೆ ಒಬ್ಬರು ಹೊಟ್ಟೆ ಪಾಡು ಹೊಡೆಯುವಂಥದ್ದು, ಹೊಟ್ಟೆ ಹೊಡೆಯುವಂಥದ್ದು ಯಾರು ಸಹಿಸೋದಿಲ್ಲ. ಅದು ಯಾವತ್ತೂ ಕೆಮ್ಮೆ ಇರುತ್ತೆ, ಅದು ಸಾಯೋವರೆಗೂ ಕೆಮ್ಮೆ ಇರುತ್ತೆ. ಹೊಟ್ಟೆ ಹೊಡೆಯುವಂಥದ್ದು ಸಾಯೋವರೆಗೂ ಕೆಮ್ಮೆ ಇರ್ತದೆ. ಬೇರೆ ಚೂರಿ ಹಾಕುವಂಥ ಕೆಲಸಗಳು ಮಾಡಬಾರ್ದು. ಮತಗಳು ಬೇಕು ಹೌದು, ಆದರೆ ಅವ್ರು ಜೀವನ ಮಾಡಬಾರ್ದು. ಅಯ್ಯಪ್ಪ, ಯಾವ ಕಾನೂನು ರೀ, ಯಾವ ದೇಶದ ಕಾನೂನು ರೀ? ಬದುಕಬಾರ್ದೇನ್ರಿ ಬಡವರು? ನಾನು ಸದಾ ಹೇಳ್ತಾ ಇದ್ದೆ, ನಾನು ಯಾವುದೇ ಕಾರಣಕ್ಕೂ ಫುಟ್ಪಾತ್ ವೆಂಡರ್ಸ್ಗೆ ಏನು ತೊಂದರೆ ಆಗಬಾರ್ದು. ಫುಟ್ಪಾತ್ ವೆಂಡರ್ಸ್ಗೆ ಏನನ್ನ ತೊಂದರೆ ಆದರೆ ನಾನು ಮೊದಲ ವ್ಯಕ್ತಿ ಆಗಿದ್ದೇನೆ ಅದರ ವಿರುದ್ಧ ಮಾಡೋಕ್ಕೆ. ಇವತ್ತು ನಾನು ನಿಂತ್ಕೊಂಡಿದ್ದೀನಿ, ನನ್ನ ಶಕ್ತಿ ಮೀರಿ ನಾನು ನಿಂತ್ಕೊಂಡಿದ್ದೀನಿ, ಮಾತಾಡ್ತೀನಿ. ಯಾರಿಗೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಮಾತಾಡ್ತೀವಿ. JK ಕೃಷ್ಣಾರೆಡ್ಡಿ ಅವರ ಹತ್ರ ಇರುವಾಗಲೂ ನೇರವಾಗಿ ಮಾತಾಡಿದ್ದೀವಿ. KS ಹತ್ರ ಇರುವಾಗಲೂ ನೇರವಾಗಿ ಮಾತಾಡಿದ್ದೀವಿ. ಈಗ ಸುಧಾಕರ್ ರೆಡ್ಡಿ ಅವರ ಹತ್ರ ಇದ್ದೀವಿ, ಈಗ ನೇರವಾಗಿ ಮಾತಾಡ್ತೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಪಕ್ಷಗಳೆಲ್ಲ ಮುಖ್ಯ, ಅಧಿಕಾರಲ್ಲ ಮುಖ್ಯ. ಇವತ್ತಿರತ್ತೆ, ನಾಳೆ ಹೋಗತ್ತೆ. ಏನು ಗೌರ್ಮೆಂಟ್ ಸೀಲ್ ಹೊಡ್ಕೊಂಡಿರತ್ತೆ, ಅಲ್ಲಿ ಬಿಡದೇ ಇರೋಕ್ಕೆ ಏನು JP ಪಕ್ಸ್ಕೊಳಕ್ಕಾಗತ್ತಾ? ಸಿದ್ದರಾಮಯ್ಯ ಇದ್ರಲ್ಲ, ಬಿಟ್ಕೊಟ್ಟಿಲ್ಲ DK ಶಿವಕುಮಾರ್ಗೆ. ಹಾಲಿಗಳು ಮಾಲಿಗಳಾಗ್ತಾರೆ, ಮಾಲಿಗಳು ಹಾಲಿಗಳಾಗ್ತದೆ. ರಾಜಕೀಯಗಳು ಬಹಳಷ್ಟು ನೋಡಿದ್ದೀವಿ ನಾವು. ಒಂದೇ ಹೇಳಕ್ಕೆ ಬಯಸ್ತೀನಿ ನಾನು, ಯಾರೇನೇ ಹೇಳ್ಕೊಳ್ಳಿ, ನೀವೇನ ಬರೋರ್ಗಾಗಲಿ ಏನಾರ ತೊಂದರೆಗಳು ಕೊಟ್ಟರೆ ಆ ಕರ್ಮ ಇದೆಲ್ಲ, ಆ ಶಾಪ ತಟ್ಟತ್ತೆ. ನಿಮಗೆ ಯಾರನ್ನಾಗಿರ್ಬೋದು ಆ ಶಾಪ ತಟ್ಟತ್ತೆ. ಇವತ್ತು ಅವ್ರ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡಿಸಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಸರ್ಕಾರದಿಂದ ಈ ಕ್ಷೇತ್ರಕ್ಕೆ, ಈ ಜನತೆಗೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಭೂತರಾಗಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿರ್ತಕ್ಕಂಥ ಒಂದರಿಂದ 10ವರೆಗೂ ಇಲ್ಲಿ ಮಾತ್ರ ನಿಂತ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. 1ರಿಂದ 10 ನಂಬರ್ವರೆಗೂ ಇಲ್ಲಿ ನಿಂತ್ಕೊಳ್ಳಿ. ಬೇರೆಯವರೆಲ್ಲ ಕುತ್ಕೊಳ್ಳಿ, ಹೋಗಿ. ಈಗ ಮುಖಂಡರುಗಳು ಈಗ ಆಯ್ತು. ಈಗ ನೋಡಿ, ದಯವಿಟ್ಟು ಎಲ್ಲ ನೋಡಿ ಅಣ್ಣ, ಸ್ವಲ್ಪ ಜಾಗ ಬಿಟ್ಬಿಡೋಣ, ಆಮೇಲೆ ಕೇಕ್ ತಿಂತಾರೆ. ಕುತ್ಕೊಳ್ಳೋಣ ಅಣ್ಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. JK ಕೃಷ್ಣಾರೆಡ್ಡಿ ಅವರಿಗೆ ಶುಭಾಶಯಗಳು. ಎಲ್ಲರೂ ಜೋರಾಗಿ ಹ್ಯಾಪಿ ಬರ್ಡೇ ಹೇಳಿ. ಮುಂದೆ ಹೊರಟಾದ್ರೆ ನಂಬರಲ್ಲ ಮತ್ತೆ. ಈ ಬೀದಿ ಬದಿ ವ್ಯಾಪಾರಸ್ಥರಿದಾರಲ್ಲ, ಇವರ ಜೀವನ ಅಸ್ತವ್ಯಸ್ತ ಮಾಡೋದಾಗಲಿ ಇಲ್ಲ ಇವರ ಜೀವನ ಗಲಭೆ ಎನಿಸುವ ಕೆಲಸ ಆದರೆ ಮಾಡಬಾರ್ದು.
ಇವತ್ತು ದೊಡ್ಡ ದೊಡ್ಡ ಮಹಾನಗರ ಪಾಲಿಕೆಗಳಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಅದಕ್ಕೆ ನಮ್ಮ KR-ಪುರಂ ಮಾರ್ಕೆಟ್ ಅಲ್ಲಿ ನೋಡ್ಬೋದು, ಸುಮಾರು 4-5 ಕಿಲೋಮೀಟರ್ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಯಾವ ಕಮಿಷನರ್ ಅಲ್ಲಿ ಹೋಗಿ ಅವ್ರ ಜೀವನನ ನೀವು ಎತ್ತಿ ವ್ಯಾಪಾರ ಮಾಡಬಾರ್ದು, ಇಲ್ಲಿಂದ ತೆಗಿಬೇಕು ಅಂತ ಎಲ್ಲೂ ದೌರ್ಜನ್ಯ ಮಾಡಿರೋದಿಲ್ಲ. ಅಲ್ಲೂ ಕಾಂಗ್ರೆಸ್ ಸರ್ಕಾರನೇ ಇದೆ, ಅಲ್ಲಿ ಚುನಾಯಿತರಾಗಿರುವಂತ ಕಾಂಗ್ರೆಸ್ ಸಚಿವರು ಇದ್ದಾರೆ, ಉಸ್ತುವಾರಿ ಸಚಿವರು ಇದ್ದಾರೆ. ಅವರೆಲ್ಲೂ ಬೀದಿ ಬದಿ ವ್ಯಾಪಾರಸ್ಥರಾಗಲಿ ಬಡವರ ಮೇಲೆ ಆಗಲಿ ದೌರ್ಜನ್ಯ ಮಾಡ್ತಾ ಇಲ್ಲ. ಯಾಕೆ ನಿಮಗೆ ಮಾತ್ರ ಇಂಥ ತಾಟು? ಹೇಳಿದೆ ಕೇಳದೆ ಕಾನೂನನ್ನ ಪಕ್ಕಕ್ಕಿಟ್ಟು ನಿಮ್ಗೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಕೇವಲ ಒಂದು ಮುನ್ಸೂಚನೆಯನ್ನು ಕೊಡದೆ ಏಕಾಏಕಿ ನೀವು ಒಂದು ಕಾಂಪ್ಲೆಕ್ಸ್ ಎಬ್ಬಿಸ್ಬಿಟ್ರೆ ಇವತ್ತು ಆ ಕಾಂಪ್ಲೆಕ್ಸ್ ಸುತ್ತು ಸುಮಾರು ಒಂದು 300ರಿಂದ 400 ಕುಟುಂಬಗಳು ಜೀವನ ಮಾಡ್ತಾ ಇತ್ತು. ಬರೀ ಒಬ್ಬರು ಅಲ್ಲ, ವ್ಯಾಪಾರ ಮಾಡೋರೊಬ್ಬರಲ್ಲ, ಅವ್ರ ಇಡೀ ಕುಟುಂಬ ಅವ್ರ ಆದಾಯದ ಮೇಲೆ ಅವಲಂಬವಾಗಿ ಜೀವನ ಮಾಡ್ತಾ ಇತ್ತು. ಅಂಥವ್ರ ಜೀವನಗಳನ್ನೆಲ್ಲ ನೀವು ಇವತ್ತು ಗಲ್ಬೆಬ್ಬಿಸ್ತಾ ಇದ್ದೀರಾ. ಯಾರು ಕೊಟ್ಟರು ನಿಮಗೆ ಅಧಿಕಾರ? ಈಗಾಗಲೇ ನಮ್ಮ ಸ್ನೇಹಿತರು ಶಫೀಕ್ ಅವರು ಹೇಳಿದಂಗೆ ಆಜಾದ್ ಚೌಕು ಎಷ್ಟು ದಿನ ಆಯಿತು ನೀವು ಅಲ್ಲಿ ಕಾರ್ಯಕ್ರಮ ಈ ಕಾಮಗಾರಿನ ಕೆಲಸ ಶುರು ಮಾಡಿ ಎಷ್ಟು ದಿನ ಆಯಿತು? ಒಂದು ಕಾಮಗಾರಿ ಮಾಡಬೇಕಾದ್ರೆ ಆ ಕಾಮಗಾರಿ ವೆಚ್ಚ ಎಷ್ಟು ದಿನದಲ್ಲಿ ಪೂರ್ಣಗೊಳಿಸ್ತಾರೆ, ಇದೆಲ್ಲ ನಿಗದಿತವಾಗಿ ಕಾನೂನು ಕಟ್ಟಲೆಯಲ್ಲಿ ಇರುತ್ತೆ. ಒಂದು ಟೆಂಡರಲ್ಲಿ ಇದೆಲ್ಲ ಕಾನೂನಲ್ಲಿ ಇರುತ್ತೆ. ನೀವು ಇಲ್ಲಿ ತನಕನೂ ಅದನ್ನು ಏನು ಡಿಸ್ಕ್ಲೋಸ್ ಮಾಡದೆ ಸಾರ್ವಜನಿಕರಿಗೆ ತಿಳಿಸದೆ ನಿಮ್ಗೆ ಇಷ್ಟ ಬಂದಂಗೆ 15 ದಿನಕ್ಕೆ ಒಂದ್ಸರ್ತಿ ಕೆಲಸ ಮಾಡ್ತಾರೆ, ಮತ್ತೆ 1 ತಿಂಗಳಲ್ಲಿ ಇರಲ್ಲ. ಮತ್ತೆ ಇನ್ನೊಂದು 15 ದಿನಕ್ಕೆ ಎಲ್ಲ ಮಿಕ್ಕಿರುವಂಥ ಸಿಮೆಂಟು ಕಲ್ಲನ್ನು ತಂದು ಸ್ವಲ್ಪ ಕೆಲಸ ಮಾಡ್ತಾರೆ, ಮತ್ತೆ ಇನ್ನು 1 ತಿಂಗಳು ಕೆಲಸ ಮಾಡಲ್ಲ. ಸುತ್ತೂ ಅಲ್ಲಿರುವಂಥ ವ್ಯಾಪಾರಸ್ಥರ ಜೀವನ ಏನಾಗಬೇಕು? ಸುಮಾರು ಒಂದು 40 ಕುಟುಂಬಗಳ ಪೈಕಿ ಅಲ್ಲಿ ಬಂಡಿಗಳು ಹಾಕೊಂಡು ಜೀವನ ನಡೆಸ್ತಾ ಇದ್ರೆ ಅವ್ರ ಜೀವನ ಏನಾಗಬೇಕು? ಇದೆಲ್ಲ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಅಧಿಕಾರ ಮಾಡೋದಂದ್ರೆ, ಅಭಿವೃದ್ಧಿ ಮಾಡೋದಂದ್ರೆ ಜನರನ್ನ ಯಾರಿಗೂ ತೊಂದರೆ ಆಗದೆ ಇರೋ ಥರ ಅಧಿಕಾರ ಚಲಾಯಿಸಿ ಅಭಿವೃದ್ಧಿ ಮಾಡೋದು. ಆದರೆ ನೀವು ಪರ್ಟಿಕ್ಯುಲರ್ ಆಗಿ ಕೆಲವೇ ವರ್ಗಗಳನ್ನ ಟಾರ್ಗೆಟ್ ಮಾಡಿ ಮುಂದೆ ಆಲೋಚನೆ ಇಲ್ಲದೆ ತಮ್ಗೆ ಇಷ್ಟ ಮನಬಂದಂತೆ ಮಾಡೋದಕ್ಕೆ ಇಲ್ಲೊಬ್ಬ ಸರ್ವಾಧಿಕಾರಿ ಧೋರಣೆ ಏನೋ ಒಬ್ಬ ಅಧಿಕಾರಿನ ಹಾಕಿದ್ದಾರೆ. ಆಲಿಂದ ಅವರೇ ಈ ಚುನಾಯಿತ ಆಗಿರೋದು ಅವರಲ್ಲ, MC ಸುಧಾಕರ್ ಅಲ್ಲಲ್ಲ, ಇಲ್ಲಿ ಶಾಸಕರು, ಇವನು ಲೋಕಲ್ ಶಾಸಕರು ಒಬ್ರು ಇದ್ದಾರೆ, 2nd ಕ್ಯಾಟಗರಿ ಶಾಸಕರು, ಇಲ್ಲಿ ಪೌರಾಯುಕ್ತರು. ಆತನ ಇಷ್ಟ ಬಂದಂಗೆ ಅಧಿಕಾರ ಚಲಾಯಿಸಿ ಬಡವರು ತೊಂದರೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ತಕ್ಕ ಬೆಲೆ ತೆತ್ತಬೇಕಾಗುತ್ತೆ ಅಂತ ಈ ವೇದಿಕೆ ಮುಖಾಂತರ ನಮಗೆ ಹೇಳ್ತಾ, ಹಾಗೆ ಇವತ್ತು ನಮ್ಮ JK ಕೃಷ್ಣಾರೆಡ್ಡಿ ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಕ್ಷೇತ್ರಕ್ಕೆ ಸೇವೆ ಮಾಡುವಂಥ ಧೈರ್ಯ ವಿಜಯವನ್ನು ಅವರಿಗೆ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದೇವಸ್ಥಾನ ಡಬಲ್ ರೋಡಲ್ಲಿ ಅಲ್ಲಿ ಹೋಗ್ಬಿಟ್ಟು ಮೊನ್ನೆ ಕೆಲವು ಅಧಿಕಾರಿಗಳು ಹೋಗ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ ಮುನ್ಸಿಪಲಿಂದ. ಏನು ನೀವು ದಾಖಲೆ ಕೊಡ್ರಿ ಅಂತ ಪಾಪ ಪೂಜಾರಿಗಳು ಮಾತಾಡ್ತಾರೆ, ಅವ್ರು ಫೋನ್ ಮಾಡ್ತಾರೆ. ದಾಖಲೆಗಳು ಕೊಡಕ್ಕೆ ಮುಜರಾಯಿಗೂ ನೀವು ಸಂಬಂಧ ಏನು ಸ್ವಾಮಿ? ಮುಜರಾಯಿ ಡಿಪಾರ್ಟ್ಮೆಂಟ್ಗೂ ಮುನ್ಸಿಪಲ್ ಆಫೀಸ್ಗೆ ಏನು ಸಂಬಂಧ? ಅಕಸ್ಮಾತ್ ಅವ್ರ ಖಾತೆ ನಿಮ್ಮಲ್ಲಿ ಇದೆ ಅಂದ್ಕೊಳ್ಳಿ, ದಾದಾರಾವ್ ಚೌಟ್ರಿ ಅಂತ ಸುಮಾರು 3.5 ಎಕರೆನೋ 2.5 ಎಕರೆನೋ ಎಷ್ಟು ಇದೆ ಅದು ಪ್ರಾಪರ್ಟಿ. ಆ ಪ್ರಾಪರ್ಟಿಯಲ್ಲಿ ಮುನ್ಸಿಪಲ್ ಅವರು ತಗೊಂಡಿದ್ದಾರೆ, KSRTC ಬಸ್ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಮತ್ತು ಉಳಿದಿದ್ದು ಆ ದೇವಸ್ಥಾನಕ್ಕೆ ಕಾನೂನು ಮಾಡಿದ್ದಾರೆ. ಅದರಲ್ಲಿ ಹೋಗ್ಬಿಟ್ಟು ಅವ್ರಿಗೂ ಬಿಡಲ್ಲ ನೀವು ಅಂತ ಹೇಳ್ತಾರೆ. ನೀವೇನು ಹೇಳೋದು? ಯಾವ ಬಾಯಿಂದ ಹೇಳೋದು? ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಬರೀ ತೊಂದರೆ ಕೊಡ್ಬೋದು ಅಷ್ಟೇ. ಕೆಮ್ಮನಹಳ್ಳಿ ಅಂತ ಒಬ್ಬ ಮಹಿಳೆ ಕೊಡೋ ಅಂತ ಅಂತಾಳೆ, ಅಲ್ಲಿರುವಂಥ ಮನೆಗಳು ದಬ್ಬಾಕ್ತಾರಂತೆ. ಅಲ್ಲಿರುವಂಥ ಮನೆಗಳು ದಬ್ಬಾಕಿ ಪಾಪ ಇವತ್ತು ಕೂತಿದ್ದಾರೆ, ಅವ್ರ ಹೆಸರು ಹೇಳ್ತಾರಂತೆ. ಅಣ್ಣವನ ಹೆಸರು ಅವಲಪ್ಪ ಅಂತ. ಅವಲಪ್ಪ ಏನನ್ನ DC ಅವರ, ಅವಲಪ್ಪ ಏನನ್ನ ಚಿಂತಾಮಣಿ MLA, ಅವಲಪ್ಪ ಏನನ್ನ ತಹಶೀಲ್ದಾರ, ಅವಲಪ್ಪ ಜಮೀನ ಅದೇನ? ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳು ಬೇರೆ, ಅವ್ರ ಮೇಲೆ ಹಾಕೋದು. ನೀವು ಕಟ್ಟಿರುವಂಥ ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟು ಲೋನ್ ಕೊಟ್ಟು ಅದಕ್ಕೆ 2 ಗಂಟೆಗಳಾಗಿದೆ ಅಂದರೆ
ಇವತ್ತು ಹೋಗ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀರಾ ನೀವು? ನನ್ನ ಜನ್ಮ ಕೊಟ್ಟಿರುವಂತ ನನ್ನ ತಾಯಿ ನಾನು ಹೇಳ್ತಾ ಇದ್ದೇನೆ, ನೀವು ಇದೇ ರೀತಿ ಏನನ್ನ ಮುಂದುವರ್ಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ದಾಖಲೆಗಳು ಕೊಡ್ತೀನಿ. ಸರ್ಕಾರಿ ಜಾಗಗಳಲ್ಲಿ ಏನೇನು ಮಾಡಿದ್ದಾರೆ ಏನೇನಂತ, ಅದು DC ಅವರು ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು, ಅಥವಾ ಈ ಕ್ಷೇತ್ರದ ಶಾಸಕರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ತೆಗಿಬೇಕು. ಎಲ್ಲರೂ ಒಂದೇ ಕಾನೂನು ತಾನೇ? ಬಡವರಿಗೂ ಒಂದು ಕಾನೂನು, ಶ್ರೀಮಂತರಿಗೂ ಒಂದು ಕಾನೂನು ಆಗ್ತದ? ಇವತ್ತು ಬಾಕಾಲದಲ್ಲಿ ಕಟ್ಕೊಂಡಿರುವಂತವರು ಇವತ್ತು ಸುಮಾರು 5 ರಿಂದ 6 ಕೋಟಿ ಆಸ್ತಿ ಮಾಡಿದ್ದಾರೆ, ಯಾವ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ನಿಮ್ ಕಣ್ಣುಗಳಿಗೆ ಕಾಮಾಲೆ ರೋಡಾಗಿ ಬಂದಿದ್ಯಾ? ಅಧಿಕಾರಿಗಳ ಕೊಡ್ತೀನಿ ನಿಮ್ಗೆ, ನೀವು ಮುಟ್ಟು ನೋಡಿ, ಯಾವ್ದಾದ್ರು ಮುಟ್ತೀರ ಮುಟ್ಟು ನೋಡ್ರಿ, ಮತ್ತೆ ನೀವೇ ಮುಟ್ಕೋಬೇಕು. ಎಲ್ಲರೂ ಮುಟ್ಟತ್ತೆ ಅದ್ರ ಮುಟ್ಕೋಬೇಕು ನೀವು. ಆ ಕೆಲಸ ಅಂತೂ ಮಾಡ್ತೀವಿ ನಾವು ತಾಳ್ಮೆಯಿಂದ ಇದ್ದೀವಿ, ನೋಡ್ತಾ ಇದ್ದೀವಿ ನಿಮ್ಮ ಅನ್ಯಾಯಗಳು ಏನೇನು ಮಾಡ್ತಾ ಇದ್ರೆ, ಜನಗಳ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನೋಡ್ತಾ ಇದ್ದೀವಿ ಅಂದ್ರೆ ನಾವು ಸುಮ್ಮನೆ ಇದ್ದೀವಿ ಅಂತ ಅರ್ಥ ಅಲ್ಲ. ನಾನು ಹೇಳಿದೆ, ನಾನು ಸುಮ್ಮನೆ ಇರೋದು ಜೈಮಾನದಲ್ಲಿ ಇಲ್ಲ ಬಿಡ್ರಿ, ಗಮನಿಸ್ತಾ ಇರೋದು. ಇವತ್ತು ನಾನು ಒಂದೇ ಮಾತು ಹೇಳೋದು, ಈ ಜನರಿಂದ ಏನು ನಮ್ಮ ಮತದಾರರು ಪ್ರಭುಗಳಂತ ಹೇಳ್ತೀವಿ, ದೇವರ ಸಮಾನ, ಇವತ್ತು ನಿಮ್ಮ ಓಟಗಳು ಬೇಕು ನಮಗೆ, ನೀವು ಬೇಡ ಅಂತ ಹೇಳಿದ್ರೆ ಯಾವ ಭೂಮಿಯ ನ್ಯಾಯ ಇದು? ಈ ರೀತಿ ನಾನು ಮಾಡ್ತೀನಿ, ನನ್ನ ಪ್ರಣಾಳಿಕೆ ಈ ರೀತಿ, ನಾನು ಹಿಂಗೆ, ನಾನು ಮುಂದೆ ಹಂಗೆ ಅಂತ ಹೇಳ್ಕೊಂಡು ನೀವು ಮೊದಲೇ ಎಲೆಕ್ಷನ್ ಮುಂಚೆ ಹೇಳಿದ್ರೆ ಜನರ ಮುಂದೆ ಬಹುಶಃ ಬೇರೆ ಲೆಕ್ಕಾಚಾರಗಳಿರ್ತಾ ಇದೆ. ಮೊದಲು ಗೆಲ್ಲುವ ಮುಂದೆ ಒಂದು ಮಾತು, ಗೆದ್ದ ಮೇಲೆ ಇನ್ನೊಂದು ಮಾತು ಅಂತ ಮಾತಾಡ್ಕೊಂಡು ಹೋಗ್ತು. ಅಧಿಕಾರಿಗಳು ಹಾಗೆ ನಡ್ಕೊಳ್ತಾ ಇದ್ರೆ, ಅವ್ರ ನಡವಳಿಕೆ ಹೀಗೆ ಇದ್ರೆ ಅದಕ್ಕೆ ಏನ್ ಹೇಳೋದು? ಏನಂತ ಹೇಳ್ತೀವಿ? ಇವತ್ತು ಬಹಳಷ್ಟು ನೊಂದಿದ್ದಾರೆ, ಚಿಂತಾಮಣಿ ತಾಲೂಕಲ್ಲಿ ಬಹಳಷ್ಟು ಜನ ನೊಂದಿದ್ದಾರೆ. ಇವತ್ತು ನಾನು ಬಂದಿರುವಂತಹದ್ದು, ಇಲ್ಲಿ ಒಬ್ಬ ಬಡವರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಪರವಾಗಿ ನವೀನ್ ಅವರು ನಿಂತಿದ್ದಾರೆ, ಅದ್ರ ಜೊತೆಯಲ್ಲಿ ಬೇರೆ ಮುಖಂಡರು ಇದ್ದಾರೆ. ಆ ಉದ್ದೇಶಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ತಮಗೆಲ್ಲ ಗೊತ್ತಿರುವಂಥದ್ದು, ಚಿಂತಾಮಣಿಯಲ್ಲಿ ಯಾವುದೇ ತಾಲೂಕಲ್ಲಿ ಆಗದೇ ಇರುವಂತ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಬಡಾಯಿ ಕಚ್ಕೊಳ್ತಾ ಇರುವಂತ ಕೆಲವು ಮುಖಂಡರಾಗಿರ್ಬೋದು, ಅಥವಾ ಅವರು ಕಾರ್ಯಕರ್ತರಾಗಿರ್ಬೋದು, ಅಥವಾ ನಮ್ಮ MLA ಆಗಿರ್ಬೋದು, ನನಗೆ ತಿಳಿದಿದ್ದ ಪ್ರಕಾರ ಎಲ್ಲ ತಾಲೂಕುಗಳಲ್ಲಿ, ಸುಮಾರು ತಾಲೂಕುಗಳಲ್ಲಿ ಪಾಲಿಟೆಕ್ನಿಕ್ ಇದೆಯಾ? ಬಾಗೇಪಲ್ಲಿಯಲ್ಲಿ ಪಾಲಿಟೆಕ್ನಿಕ್ ಇದೆಯಾ? ಚಿಕ್ಕಬಳ್ಳಾಪುರದಲ್ಲಿ ಇದೆಯಾ? ನಮ್ಮ ತಾಲೂಕಲ್ಲೂ ಪಾಲಿಟೆಕ್ನಿಕ್ ಇದೆ. ಎಲ್ಲ ತಾಲೂಕುಗಳಲ್ಲಿ APMC ಮಾರ್ಕೆಟ್ ಇದೆಯಾ? ನಮ್ಮಲ್ಲೂ APMC ಮಾರ್ಕೆಟ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಹೈಸ್ಕೂಲ್ಗಳಿದೆಯಾ? ನಮ್ಮ ತಾಲೂಕಲ್ಲೂ ಹೈಸ್ಕೂಲ್ ಇದೆ. ಎಲ್ಲ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಿದೆಯಾ? ಕೆಲವು ಕಡೆ ಇದೆ, ನಮ್ಮಲ್ಲೂ ಇದೆ. ಎಲ್ಲ ತಾಲೂಕಿನಲ್ಲಿ, ಟೌನ್ಗಳಲ್ಲಿ ರಸ್ತೆಗಳಿದೆಯಾ? ರಸ್ತೆಗಳು ಇದೆ, ನಮ್ಮಲ್ಲೂ ಇದೆ. ಎಲ್ಲ ತಾಲೂಕಿನಲ್ಲಿ ಹಾಸ್ಪಿಟಲ್ಗಳಿದೆಯಾ? ನಮ್ಮಲ್ಲೂ ಇದೆ, ಎಲ್ಲ ಕಡೆ ಇದೆ. ಆದರೆ ಏನಿವತ್ತು ಬಡವರು ಮತಗಳು ಬೇಕಲ್ಲ, ಭಿಕ್ಷೆಗಳು ಬೇಡ್ತೀವಲ್ಲ, ಅಮ್ಮ ಅಪ್ಪ ಹಾಕಿ ಓಟ್ಗಳೆಲ್ಲ ಅಂತ ಕೌನ್ಸಿಲರ್ಗಳು ಕೇಳ್ಕೊಳ್ತಾರೆ, MLAಗಳು ಕೇಳ್ಕೊಳ್ತಾರೆ, MP ಗಳು ಕೇಳ್ಕೊಳ್ತಾರೆ. ಮತಗಳಿಂದ ನಾಯಕರಾಗಿರ್ಬೋದು, ಅವ್ರ ಮತಗಳಿಂದ MLAಗಳಾಗ್ಬೋದು, ಅವ್ರ ಮತಗಳಿಂದ MP ಗಳಾಗ್ಬೋದು, ಕೌನ್ಸಿಲರ್ಗಳಾಗ್ಬೋದು, ZP ಮೆಂಬರ್ಗಳಾಗ್ಬೋದು, TPS ಮೆಂಬರ್ಗಳಾಗ್ಬೋದು. ಆದ್ರೆ ಅವ್ರ ತೊಂದರೆ ಆದ್ರೆ ನಿಮ್ ಕಣ್ಣುಚ್ಕೊಂಡು ಇರ್ತೀರಾ? ಅಧಿಕಾರಿಗಳಾಗ್ಲಿ, ಶಾಸಕರಾಗ್ಲಿ, ಶಾಸಕರು ಮಾಜಿ ಶಾಸಕರು ಆಗಿಲ್ವಾ? ಆಗಿದಾರಲ್ಲ. ಮಾಲಿಗಳಿರೋರು ಹಾಲಿಗಳಾಗಿಲ್ವಾ? ಯಾರು ಏನು ಶಾಸಕರಿಲ್ವಲ್ಲ? ಎಲ್ಲ ಟೆಂಪ್ರರಿ ಅಷ್ಟೇ. ಆದ್ರೆ ನಾವು ಮಾಡಿರೋ ಕರ್ಮ ಇರತ್ತಲ್ಲ, ಆ ಕರ್ಮ ರಿಟರ್ನ್ಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಆ ಕರ್ಮ ಯಾರು ಬಿಡಲ್ಲ. ಒಳ್ಳೆ
ಮಾಡೋದು ಕೆಟ್ಟದಿರ್ತದೆ. ನೀವು ಇವತ್ತು ಏನ್ ಮಾಡ್ತಾ ಇದ್ದೀರ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬಹಳಷ್ಟು ಜನ ಕಮಿಷನರ್ ಬಗ್ಗೆ ಹೇಳ್ತಾ ಇದ್ರು. ಪಾಪ ಕಮಿಷನರ್ ಒಳ್ಳೆಯವರು, ಅವರು ಯಾರಿಗೂ ತೊಂದರೆ ಕೊಡಲ್ಲ, ನಮ್ಮ ಸ್ನೇಹಿತರು ಕೂಡ ಅವರು ಇಲ್ಲಿರುವಂತ ಅವರು ಇವತ್ತು ಅವರು ಸಂಬಳ ತಗೊಳ್ತಾ ಇರೋದು ಇವತ್ತು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಇಲ್ಲ. ಇವತ್ತು ನೀವು ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅದರಿಂದ ಅವ್ರ ಜೀವನ ನಡೀತಾ ಇದೆ. ಅವ್ರೇನು ಶಾಶ್ವತವಾಗಿ ಇರಲ್ಲ, ಎಲ್ಲ ಟೆಂಪ್ರರಿ ಅಷ್ಟೇ. ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಆದ್ರೆ ನಾವಿದ್ದು ಏನ್ ಕೆಲಸ ಕಾರ್ಯಗಳು ಮಾಡಿದ್ವಿ ಅನ್ನೋದು ಶಾಶ್ವತವಾಗಿರ್ತದೆ. ಮನುಷ್ಯನು ಇಲ್ಲಿ ಏನು 200 ವರ್ಷ ಪಕ್ಕ ಬಂದಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ 60-70 ವರ್ಷ. ಇನ್ನು ಅದ್ರ ಮೇಲೆ ಗ್ರೇಸ್ ಪೀರಿಯಡ್ ಅಷ್ಟೇ ಅಲ್ಲ. ನೀವು ಡೆವಲಪ್ಮೆಂಟ್ ಮಾಡ್ರಿ, ಸದಾ ಎಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಡೆವಲಪ್ಮೆಂಟ್ ಯಾರು ಅಡ್ಡಪಡಿಸೋದಿಲ್ಲ, ಎಸ್ಪೆಷಲಿ ಬಡವರಂತೂ ಅಡ್ಡನೇ ಪಡಿಸೋದಿಲ್ಲ. ಯಾಕಂದ್ರೆ ಅವ್ರು ಕಾನೂನು ಕೊಟ್ಟಿಲ್ಲ, ಅವರು ದುಡ್ಡು ಇಲ್ಲ, ಪಾಪ ಕೋರ್ಟ್ಗಳಿಗೆ ಹೋಗಕ್ಕೆ, ಸ್ಟೇಗಳು ತೆಗೆಯಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಪೊಲೀಸ್ ಲಾಠಿಗಳಿಂದ ಹೊಡೆಸ್ಕೊಳ್ತಾರೆ, ಕಾಲಿಂದ ಹೊಡೆದ್ರೆ ಒದೆಗಳು ತಿಂತಾರೆ, ಇಲ್ಲಿಂದ ಹೋಗೋಣ ಅಂದ್ರೆ ಹೋಗ್ತಾರೆ. ಬಡವರು ಶ್ರೀಮಂತರಾದ್ರೆ ಅವ್ರ ಕಾನೂನುಗಳು ಗೊತ್ತು, ಕೋರ್ಟ್ಗಳು ಗೊತ್ತು, ದುಡ್ಡಿರುತ್ತೆ, ಸ್ಟೇಗಳು ಮಾಡ್ತಾರೆ. ಆದರೆ ಇವತ್ತು ಏನಿ ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲ, ಇವತ್ತು ITSM ಮಾರ್ಕೆಟ್ ಅಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲ, ಅವ್ರ ಮತಗಳು ತಗೊಂಡಿದ್ದೀರಲ್ಲ ಎಲ್ಲರೂ, ಇಲ್ಲಿ ಕೂತಿರುವಂತ ಕೌನ್ಸಿಲರ್ಸ್ ಎಲ್ಲ ತಗೊಂಡಿದ್ದಾರಲ್ಲ, ಶಾಸಕರು ತಗೊಂಡಿದ್ದಾರೆ, ಮಾಜಿ ಶಾಸಕರು ತಗೊಂಡಿದ್ದಾರೆ, MP ಗಳು ತಗೊಂಡಿದ್ದಾರಲ್ಲ. ನೀವು ಅವ್ರ ಬಗ್ಗೆ ಗಮನ ಹರಿಸಿ ಧ್ವನಿ ಎತ್ತಬೇಕು. ಅವರು ಅಸಹಾಯಕರಿದ್ದಾರೆ, ಅವರು ನಿಮ್ಗೆಲ್ಲ ಆ ಶಕ್ತಿ ದೇವರು ಕೊಟ್ಟಿದ್ದಾನೆ. ನೀವೆಲ್ಲ ಜೊತೆಯಲ್ಲಿದ್ದು ಅವರಿಗೆ ಸಹಾಯ ಮಾಡಬೇಕು. ನೀವು ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಚಿಂತಾಮಣಿ ಕೇಳ್ತೇನೆ ನಾನು ಹೊಂದಿದ್ದಾರೆ. ಆ ಹೊಂದಿರೋದಕ್ಕೆ ಎಲ್ಲದಕ್ಕೂ ಒಂದು ಕಾಲ ಇದೆ. ಸೊಸೆಗೆ ಒಂದು ಕಾಲ, ಅತ್ತೆಗೆ ಒಂದು ಕಾಲ ಅಂತಿದೆ. ಸೊಸೆ ಕೂಡ ಒಂದ್ಸತಿ ಅತ್ತೆ ಆಗಿರ್ತಾರೆ, ಅತ್ತೆ ಕೂಡ ಒಂದ್ಸತಿ ಸೊಸೆ ಆಗಿರ್ತಾರೆ. ಎಲ್ಲದಕ್ಕೂ ಒಂದು ಕಾಲ ಇರ್ತದೆ. ಆ ಕಾಲ ಇರೋದ್ರಿಂದ ಈಗ ಕೆಲ ಶನಿ ಗ್ರಹಗಳು ಅಂತ ಪದೇ ಪದೇ ಹೇಳ್ತಾ ಇದೆ. ಆ ಶನಿ ಗ್ರಹಗಳು ಕೆಲವು ತಲೆ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಈ ಯಾವುದೇ ಕಾರಣಕ್ಕೆ ಅದು ಎದ್ದು ಹೋಗೋದಿಲ್ಲ. ಅದು ಹೋಗಿ ಎದ್ದು ಹೋಗ್ಬೇಕಾದ್ರೆ ಸ್ವಲ್ಪ ಸಮಯಾವಕಾಶ ಬೇಕು. ಅದು ಎದ್ದು ಹೋಗತ್ತೆ ಅವ್ರಿಗೆ. ಆದರೆ ನೀವು ಮಾಡ್ತಾ ಇರೋದು ಒಂದೊಂದು ಕೆಲಸಗಳು ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಯಾರೋ ಒಬ್ರು ಹೇಳಿದಾರಂತಲ್ಲ ಮಾಡಬಾರ್ದು. ಈಗ ನಮ್ಮ ಮಂತ್ರಿಗಳು ಮಾಜಿ ಮಂತ್ರಿಗಳಾಗಲಿಲ್ಲ, ಆಗಿಲ್ವೇನ್ರಿ? ಶಾಶ್ವತ ಇಲ್ಲ ರೀ, ಅಧಿಕಾರ ಶಾಶ್ವತ ಇಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಗಮನಿಸ್ತಾ ಇರ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗುವಂಥದ್ದು ಜವಾಬ್ದಾರಿ ತಂದೆ ಸ್ಥಿತಿದಿರುತ್ತೆ. ಆ ತಂದೆ ಆಗಿರುವಂಥವನು ಪ್ರತಿಯೊಂದು ಸತಿ ತನ್ನ ಮಕ್ಕಳಿಗೆ ಏನೇನು ಅನ್ಯಾಯಗಳಾಗ್ತಾ ಇದೆ ನೋಡ್ಕೊಡುವಂಥದ್ದು ಜವಾಬ್ದಾರಿ ಯಾರು? ತಂದೆ ತಾಯಿ. ನೀವೆಲ್ಲ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಅನ್ಯಾಯಗಳು ಆಗ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಇದ್ದೀರ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಆಶ್ಚರ್ಯ ಆಗುತ್ತೆ. ಮೊದಲೇ ನಂಗೆ ನೋವಾಗುತ್ತೆ, ಯಾವುದೇ ವಿಚಾರದಲ್ಲಿ ನೋವಾಗುತ್ತೆ. ನನಗೆಲ್ಲ ಚಿಂತಾಮಣಿಯಲ್ಲಿ ಸ್ಪೆಷಲ್ ಆಗಿ ಏನು ಇಲ್ಲದೆ ಇರುವಂಥದ್ದು, ಏನನ್ನ ನಮ್ಮ ಚಿಂತಾಮಣಿಯಲ್ಲಿ ತಾಜ್ ಮಹಲ್ ಕಟ್ಟುವಂಥದ್ದು, ವೈಟ್ ಹೌಸ್ ಕಟ್ಟುವಂಥದ್ದು, ಅಥವಾ ಇನ್ನೊಂದು ಮತ್ತೊಂದು ಮಾಡುವಂಥದ್ದು, 7 ವಂಡರ್ಸ್ ಅಲ್ಲಿ ಇನ್ನೂ ಏನಾನ ಕೆಲವು ವಂಡರ್ಸ್ ಬಂದು ಇಕ್ಕಿದ್ರೆ ನಾವು ಒಪ್ಕೊಳ್ತಾ ಇದ್ದೀವಿ. ಮತ್ತೆ ಹೇಳಿದೆ ನಾನು, ಆ ರೋಡ್ಗಳು ಏನೋ ಪಾಪ ಕೆಲವರು ಇದ್ದಾರೆ ಪ್ಯಾಚಪ್ ಮಾಡೋಕ್ಕೆ. ಇಲ್ಲಿ ನಮ್ಮ ಪಕ್ಷದಲ್ಲಿ ಇರುವಂಥವ್ರು, ವೋಟ್ ಹಾಕ್ತಿರುವಂಥವ್ರು, ಅವರು ರೋಡ್ಗಳು ತೋರಿಸೋದು ಹಿಂಗ್ ಬಂದ್ಬಿಟ್ಟಿದಂತೆ, ಹಂಗ್ ಬಂದ್ಬಿಟ್ಟಿದಂತೆ ರೋಡ್ಗಳೆಲ್ಲ. ಅಯ್ಯಪ್ಪ, ಯಾರು ರೋಡ್ಸೋದು? ಯಾರು ಗ್ರಾಂಟ್ ಅದು? ಮೊನ್ನೆ ಹೇಳಿದೆ ನಾನು, ಆ ಗ್ರಾಂಟು BJP ಸರ್ಕಾರ ಇತ್ತು, ಆಗಿನ
ಶಾಸಕರು JK ಕೃಷ್ಣಾರೆಡ್ಡಿ ಅವರಿದ್ದರು. ನಗರೋತ್ಥಾನ ಅದು ಸುಮಾರು 30 ಕೋಟಿ ಏನೋ ಬಂತು. ಸ್ಪೆಷಲ್ ಬ್ಯಾಂಕ್ 10 ಕೋಟಿ ಇತ್ತು. ಆ 10 ಕೋಟಿ ಮತ್ತು 30 ಕೋಟಿ 40 ಕೋಟಿ ದುಡ್ಡಲ್ಲಿ ಇವತ್ತು ಮೇಜರ್ ರೋಡ್ಸ್ ನಮ್ಮ ಚಿಂತಾಮಣಿ ಟೌನಲ್ಲಿ ಯಾವ್ದಾಗಿದೆ ಅದೆಲ್ಲ ಅಂದಿನ ದುಡ್ಡು, ಅಂದಿನ ಗ್ರಾಂಟು. ಇಂದಿನ ಗ್ರಾಂಟ್ ಏನನ್ನ ಇದ್ರೆ ದಯವಿಟ್ಟು ದಾಖಲೆ ಸಮೇತಗಳು ಕೊಡಿ. ಅಧಿಕಾರಿಗಳಾಗ್ಬೋದು, ಬೇರೆಯವ್ರ ಮುಖಂಡರಾಗ್ಬೋದು, ಸಂತೋಷ. 1000 ಕೋಟಿ ತಂದು ಹಾಕಿ. ಇವತ್ತು ಕಾಲೇಜ್ ಕಟ್ಟಿದ್ದಾರೆ, ಮತ್ತೆ ಪಾಲಿಟೆಕ್ನಿಕ್ ಅದು ಕಟ್ತಾ ಇದ್ದಾರೆ. ಮತ್ತೊಂದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಹೇಳಿದೆ ನಾನು, ಪೆನ್ ಆದೆ, ಪೇಪರ್ ಆದೆ, ಚೈನ್ ಆದೆ. ಅಂದ್ರೆ ಅಧಿಕಾರ ನಾನಿದ್ದು ನನ್ನ ಗ್ರಾಂಟು. ಉನ್ನತ ಶಿಕ್ಷಣ ಸಚಿವರಾಗಿರುವಂತ ಈಗ ಮಾಜಿ ಆಗಿದ್ದಾರೆ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರದ್ದು ಗ್ರಾಂಟ್. ಆ ಮಿನಿಸ್ಟರ್ ಆಗಿರೋರು ಅವ್ರ ಜೇಬಿಯಲ್ಲಿರುವಂಥ ದುಡ್ಡು ಎತ್ತಕ್ಕೆ ಏನು ಕಷ್ಟ ಇಲ್ಲ, ಬಹಳ ಸುಲಭವಾಗಿರ್ಬೋದು. ನನ್ನ ಜೇಬಿಯಲ್ಲಿ ದುಡ್ಡು ಬೇರೆಯವ್ರು ಎತ್ತಬೇಕಂದ್ರೆ ಕಷ್ಟ ಆಗತ್ತೆ. ಬೈರೆಡ್ಡಿ ಅವ್ರು ಎತ್ತಕ್ಕಾಗತ್ತಾ? ಆಗಲ್ಲ. ಸೊ ನನ್ನ ದುಡ್ಡು ನಾವೇನು ಬೇಕಾದ್ರೂ ಮಾಡ್ಬೋದು. ಇನ್ನು 1000 ಕೋಟಿ ಇಡೀ ನಮ್ಮ ಡಿಸ್ಟಿಕ್ಕಲ್ಲಿ ಆಗುವಂಥ ಕಾಲೇಜುಗಳು, ಪಾಲಿಟೆಕ್ನಿಕ್ಸು, ಇನ್ನೊಂದು ಮತ್ತೊಂದು ಆ ಡಿಪಾರ್ಟ್ಮೆಂಟ್ ಎಲ್ಲ ಬರೋದೆಲ್ಲ ಮಾಡ್ಬೋದು. ಬೇಡ ಅಂದಿದ್ದಾವಲ್ಲ, ನೀವೇನೇ ಮಾಡಿ ಜನರಿಗೆ ಹೊಟ್ಟೆ ಪಾಲು, ಆ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ಮಾಡಬೇಡಿ. ಮಾಡುವಂಥ ಕೆಲಸ ಸುಮಾರಿದೆ, ಅದು ಮಾಡಿ. ನಾನು ಪದೇ ಆ ಗೋಸಂದ್ರ ಕೆರೆ ಬಗ್ಗೆ ಹೇಳ್ತೀನಿ. ಅದು ಯಾಕೆ ಆ ಗೋಸಂದ್ರ ಕೆರೆ ಆ ಕಣ್ಣು ಕಾಣಿಸೋದು ಏನೋ. ಇವತ್ತೇನಾಗಿದೆ ಆ ನೀರೆಲ್ಲ, ಆ ಕೆರೆಗೆ ಇಷ್ಟು ಕೋಟಿ, ಆ ಕೆರೆಗೆ ಇಷ್ಟು ಕೋಟಿ, ಎಲ್ಲಿದ್ದೀವ ಕೋಟಿಗಳು ನನ್ನ ಅರ್ಥನೇ ಆಗಿಲ್ಲ. ಇವತ್ತು ಅಲ್ಲಿ ಎತ್ತಿದ್ದೀವ ದುಡ್ಡು ಅರ್ಥ ಆಗ್ತಾ ಇಲ್ಲ. ಮೇನ್ ರೋಡಲ್ಲಿರುವಂಥ ಕೆರೆ, ಯಾವ ಕೆರೆನೂ ಇಲ್ಲ. ನಮ್ಮ ಮೇನ್ ರೋಡು ಶ್ರೀನಿವಾಸ ರೋಡಕ್ಕೆ ಮತ್ತು ಕೋಲವಾಡ ಅಟ್ಯಾಚ್ ಆಗಿರುವಂಥ ಗೋಸಂದ್ರ ಕೆರೆ ಕಣ್ಣು ಕಾಣಿಸಲ್ಲ ಅಂತ ಹೇಳಿದ್ರೆ ನಿಮ್ಗೇನು ಹೇಳೋದು ಹೇಳಿ? ಕಲುಷಿತ ನೀರಾಗಿದೆ. ಎಂಟೈರ್ ಗೋಸಂದ್ರ ಜನರನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನೀವು ಹತ್ತಿರದಲ್ಲಿದ್ದೀರಾ, ನಿಮ್ಮೂರಿಗೆ ಪಕ್ಕದಲ್ಲೇ ಇರುವಂಥ ಕೆರೆ. ಇವತ್ತು ತಮ್ಮ ಮಕ್ಕಳಿಗಾಗಿರ್ಬೋದು, ತಿಮ್ಮಗಾಗಿರ್ಬೋದು, ಅದರಿಂದ ರೋಗಗಳು ಬರುವಂಥದ್ದು ಸಾಧ್ಯತೆಗಳು ಬಹಳಷ್ಟಿದೆ. ನಿಮ್ಮ ಜವಾಬ್ದಾರಿಗಳಿರ್ತದೆ. ಆ ಊರಿಂದ ಒಂದು 10 ಜನ ಆದರೂ ನೀವು ಬಾಯಿ ತೆಗೆದೇ ಇದ್ದಿದ್ರೆ ಏನಂತ ಹೇಳೋದು? ನಾವಾದರೂ ಸ್ವಲ್ಪ ದೂರ ಇದ್ದೀವಿ. ಇವತ್ತು ಆ ಕೆರೆಯಲ್ಲಿ ಡೆವಲಪ್ ಮಾಡಿ, ಆ ಕೆರೆಯಲ್ಲಿ ಬೋಟಿಂಗ್ ಮಾಡಿ, ಒಂದು ಪಾರ್ಕ್ ಮಾಡಿ, ನಾವು ಅಟ್ಲೀಸ್ಟ್ ಆ ದಿನಗಳಿಂದ ಕಣ್ಣುಗಳಿಂದ ನೋಡ್ಬೋದು, ನಮ್ಮ ಮಕ್ಕಳಾದ್ರೂ ನೋಡ್ಬೋದು. ನಮ್ಗೆ ಅವಕಾಶ ಸಿಗುತ್ತೆ, ನಾವು ಆ ಪಾರ್ಕಲ್ಲಿ ಹೋಗ್ಬಿಟ್ಟು ಅಟ್ಲೀಸ್ಟ್ ವಾಕಿಂಗ್ ಮಾಡ್ಬೋದು, ಅಥವಾ ನಮ್ಮ ಮಕ್ಕಳಿಗೆ ಹೋಗ್ಬಿಟ್ಟು ಬೋಟಿಂಗ್ ಮಾಡಿಸ್ಕೊಂಡು ಬರ್ಬೋದು. ಸ್ವಚ್ಛವಾಗಿರುತ್ತೆ. ನಮ್ಗೊಂದು ವ್ಯಾಲ್ಯೂ, ನಮ್ಮ ಏರಿಯಾಗಳಿಗೆಲ್ಲ ವ್ಯಾಲ್ಯೂ ಅಲ್ಲಿ ಇರೋಂಥವ್ರು. ಅದು ಮಾಡಿ ಅಂದ್ರೆ ಇಲ್ಲ, ಅಲ್ಲೆಲ್ಲ ಕೋಟಿ ಈಗ ಕೋಟಿ. ಇವೆಲ್ಲ ಮಾತುಗಳಲ್ಲಿ ಇದ್ರೆ ಸಾಧ್ಯ ಇಲ್ಲ. ಯಾರು ಶಾಶ್ವತ ಇಲ್ಲ. ಮಾತಾಡೋದು ಬಹಳಷ್ಟಿದೆ, ಸಮಯದ ಅಭಾವ ಇದೆ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಎಲ್ಲರ ಜವಾಬ್ದಾರಿ ಇದೆ. ಇಲ್ಲಿ ಕೂತಿರುವಂಥ ಎಲ್ಲ ಮಾಜಿ ನಗರಸಭೆ ಸದಸ್ಯರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಏನು ನಾವು ಈ ಪಬ್ಲಿಕ್ಕಿಂದ ಮತಗಳು ತಗೊಂಡಿದ್ದೀವಿ, ನಾವು ಆ ಸಮಯದಲ್ಲಿ ಆಯ್ಕೆ ಆಗಿ ನಾವು ಈಗ ಮಾಲಿಗಳು ಹಾಕಿದ್ದೀವಿ. ಪ್ರತಿಯೊಬ್ಬರ ಜವಾಬ್ದಾರಿ ಇರ್ತದೆ. ತಮ್ಮ ಧ್ವನಿಗಳು ಎತ್ತಬೇಕು. ಒಬ್ಬರು ಅನ್ಯಾಯ ಮಾಡ್ತಾ ಇದ್ರೆ ತಾವು ಸುಮ್ಮನೆ ಇತ್ತು, ಬೇರೆಯವರು ಸುಮ್ಮನೆ ಇದ್ರೆ ಅವ್ರು ಎಲ್ಲಿ ಹೋಗೋದು? ಅದರಿಂದ ದಯವಿಟ್ಟು ಎಲ್ಲರೂ ಒಂದಾಗಿ ಇವತ್ತೇನು ನವೀನ್ ಜಿ ಕೃಷ್ಣ ಅವರು ಹಾಗಂತ ಬೀದಿಯಲ್ಲಿ ಇಟ್ಕೊಂಡಿರೋ ನಾವು ಬಂಡಿಗಳನ್ನೆಲ್ಲ ಒತ್ತುವರಿ ತೆರವು ಮಾಡಿಸಿ ನಮ್ಮ ಜೀವನ ನಡೆಯೋದು ತುಂಬ ಕಷ್ಟ ಆಗಿದೆ. ಒಂದೊತ್ತು ಊಟ ಇನ್ನೂ ಆಗಿದೆ, ಏನಾದರೂ ನಿಮ್ಮ ಕಡೆಯಿಂದ ಸಹಾಯ ಮಾಡಿ ಅಂತ ಕೇಳ್ತಾರೆ ಅವರು ಒಂದು ನನ್ನ ಹತ್ರ. ಅದಕ್ಕೆ ನಾನೇನಂತೀನಿ, ಎಲ್ಲ ನಮ್ಮ JDS ಮುಖಂಡರ ಜೊತೆ ಚರ್ಚೆ ಮಾಡಿ ಹೆಂಗೋ ಏನೋ ಒಂದು ಸಹಾಯ ಮಾಡಬೇಕು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ. ಅದಕ್ಕೆ ನಮ್ಮ ನಾಯಕ JK ಕೃಷ್ಣಾರೆಡ್ಡಿ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ರೇಷನ್ ಕಿಟ್ ಕೊಡೋಣ ಅಂತ ತೀರ್ಮಾನ ಮಾಡ್ತೀವಿ. ಈ ರೇಷನ್ ಕಿಟ್ ಕೊಡ್ಬೇಕಂದ್ರೆ ನಮ್ಮ ಹತ್ರ ಲಿಸ್ಟ್ ಇರಬೇಕು ಬೀದಿ ಬದಿ ವ್ಯಾಪಾರಸ್ಥರಿಗೆ. ವಾಸ್ತವಾಂಶ ನಾನು ಮಾತಾಡ್ತಾ ಇದ್ದೀನಿ. ಮುನ್ಸಿಪಲ್ ಆಫೀಸ್ಗೆ ನಮ್ಮಲ್ಲಿರುವಂಥ ಒಬ್ಬ ನಾಯಕರನ್ನ, ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಸ್ನೇಹಿತರನ್ನೊಬ್ಬರನ್ನ ಕಳಿಸ್ತೀನಿ, ಬೀದಿ ಬದಿ ವ್ಯಾಪಾರಸ್ಥರು ಲಿಸ್ಟ್ ಬೇಕು ಅಂತ. ಅಧಿಕಾರಿಗಳು ಏನು ಹೇಳ್ತಾರೆ,
ಮೊದಲನೇ ದಿವಸ ನಾವು ಕೊಡ್ತೀವಿ. ಏನಕ್ಕೆ ಅಂತ ಕೇಳ್ತಾರೆ, ರೇಷನ್ ಕಿಟ್ ಕೊಡಕ್ಕೆ ಅಂತ ಹೇಳ್ತಾರೆ. ಮೇಲಧಿಕಾರಿಗಳಿಲ್ಲ, ಮೇಲಧಿಕಾರಿಗಳು ಬಂದ ಮೇಲೆ ಕೊಡ್ತೀವಿ, ಮಾರನೇ ದಿವಸ ಬನ್ನಿ ಅಂತ ಹೇಳ್ತಾರೆ ನನ್ನ ಹತ್ರ. ಅದನ್ನೇ ನನಗೆ ತಿಳಿಸ್ತಾರೆ. ಮಾರನೇ ದಿವಸ ಮತ್ತೆ ಹೋಗ್ತೀವಿ, ಮಾರನೇ ದಿವಸ ಕೊಟ್ಟರೆ ನಾವು ಲಿಸ್ಟ್ ಕೊಡಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಮೇಲಧಿಕಾರಿಗಳು ಹೇಳಿದ್ದಾರೆ ನಾವು ಲಿಸ್ಟ್ ಕೊಡಲ್ಲ ಅಂತ ಹೇಳುವಾಗ ನಾನೇನ್ ಮಾಡ್ತೀನಿ, ಏನಾದರೂ ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಹಾಯ ಮಾಡಲೇಬೇಕು, ದಿನಸಿ ಕಿಟ್ ಅಂತ ಕೊಟ್ಟು ಅಂತೇಳಿ ನಮ್ಮ ನಾಯಕರಾದ ಫೋಟೋ ನಾರಾಯಣಪ್ಪ ಅಣ್ಣನಾಗಿರ್ಬೋದು, ನಮ್ಮ ಸಂತೋಷ್ನಾಗಿರ್ಬೋದು, ಸುಧಾಕರ್ನಾಗಿರ್ಬೋದು, ಯೂನಿಸ್ನಾಗಿರ್ಬೋದು, ಇವನ್ನೆಲ್ಲ ನಾನು ಎಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಬಂಡಿಗಳಿರುತ್ತೆ ಅಲ್ಲೇ ಹೋಗಿ ಲಿಸ್ಟ್ ಕಲೆಕ್ಟ್ ಮಾಡಿ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಅದಕ್ಕೆ ಸುಮಾರು 3 ದಿವಸ ಅವರು ಕಂಟಿನ್ಯೂಸ್ ಆಗಿ ಹೋಗಿ ಲಿಸ್ಟ್ ಕಲೆಕ್ಟ್ ಮಾಡ್ತಾರೆ. ಅದ್ರ ಪ್ರಕಾರ ಎಲ್ಲರೂ ಟೋಕನ್ಸ್ ಸಮೇತ ಇಶ್ಯೂ ಮಾಡಿದ್ರೆ ಅದ್ರ ಪ್ರಕಾರ ರೇಷನ್ ಕಿಟ್ ಸಮೇತ ಕೊಟ್ಟಿದ್ದೀವಿ. ನೋಡಿ, ನೀವೇ ಯೋಚನೆ ಮಾಡಿ ಎಂತ ಮನಸ್ಥಿತಿ ಇದೆ ಅಂತ. ಅಧಿಕಾರಿಗಳು ಅದು ಹಿಂದೆ ಇರುವಂತ ವ್ಯಕ್ತಿಗೆ ಹೋಗ್ಬಿಟ್ಟು ಯಾರಂತ ಎಲ್ಲರಿಗೂ ಗೊತ್ತಿದೆ. ಅದ್ ಹೆಸರು ನಾನು ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಯೋಚನೆ ಮಾಡಿ, ನಮ್ಮ ನಿಮ್ಗೆ ಏನೋ ಒಂದು ನೀವು ಈಗಾಗಲೇ ಕಷ್ಟದಲ್ಲಿ ಇದ್ದೀರಾ, ಅಧಿಕಾರಿಗಳಿಗೆ AC ರೂಮಲ್ಲಿ ಕೂತ್ಕೊಂಡು ಆರಾಮ ನೆಮ್ಮದಿಯಾಗಿರ್ತಾರೆ. ಅವ್ರಿಗೆ ಏನ್ ಗೊತ್ತು ದಿನ ಕಷ್ಟ ಹೇಳಿ ನಿಂದು, ಯಾವುದೇ ಕಾರಣಕ್ಕೂ ಲಿಸ್ಟ್ ಕೊಡಲ್ಲ ಅಂತ ಹೇಳ್ತಾರೆ. ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಇದೆಲ್ಲ ಒಂದು ಕಡೆ ಇರಲಿ. ಇನ್ನೊಂದು, ನಿನ್ನೆ ನಮ್ಮ ನಾಯಕರಾದಂಥ JK ಕೃಷ್ಣಾರೆಡ್ಡಿ ಅಣ್ಣ ಅವರು ಫ್ಲೆಕ್ಸ್ಗಳಾಗಿದ್ದು ಇಡೀ ಚಿಂತಾಮಣಿ ಕೊಡ್ತಾರೆ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನೇ ಖುದ್ದು CMC ಕಮಿಷನರ್ಗೆ ಫೋನ್ ಮಾಡ್ತೀನಿ, ಸರ್ ನಮಗೆ ಈ ಥರ ಫ್ಲೆಕ್ಸ್ಗೆ ಪರ್ಮಿಷನ್ ಕೊಡಿ, ನಾವು ಅದೇನಿದೆಯೋ ಫ್ರೀಯಾಗಿ ಕೊಡೋದು ಬೇಡ, ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಕಮಿಷನರ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಾವು ಅಣ್ಣ ತಮ್ಮಂದಿರೋ ಥರ ಇದ್ದೀವಿ, ನಿಮ್ಗೆ ಏನು ಬೇಕು ನೀವು ಯಾವಾಗ ಫೋನ್ ಮಾಡಿದ್ರು ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ, ನೀವು ಯಾವಾಗಾದ್ರೂ ಹೇಳಿರುವಂಥದ್ದು ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ನನ್ನ ಕಮಿಷನರ್ ಖುದ್ದು ಹೇಳ್ತಾರೆ. ಆಯ್ತು ಸರ್, ಏನೋ ಇಷ್ಟು ಹೇಳ್ತಾ ಇದ್ರಲ್ಲ, ಏನೋ ಒಂದು ಫ್ಲೆಕ್ಸ್ಗೆ ಪರ್ಮಿಷನ್ ಕೊಡುವಾಗ ಏನೋ ಒಂದು ರೀಸನಬಲ್ ಆಗಿ ಏನು ಟ್ಯಾಕ್ಸ್ ಪೇ ಮಾಡಬೇಕು ಅದು ನೋಡಿ ಅಂತ ಹೇಳ್ತೀವಿ. ಆಯ್ತು, ಒಂದು ಕೆಲಸ ಮಾಡಿ, ನೀವು 4,600 ರೂಪಾಯಿ ಕೊಡಿ, ನಿಮ್ಗೆ ಎಷ್ಟು ಬೇಕು ನಾನು ಹೇಳ್ತೀನಿ, ಅಷ್ಟು ಫ್ಲೆಕ್ಸ್ಗಳು ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಕಳಿಸಿರುವಂತ ಯಾರೋ ಒಬ್ಬರು ನಮ್ಮ ಸ್ನೇಹಿತರಿಗೆ ಹೇಳ್ತಾರೆ. ಅಷ್ಟು ಪ್ರಕಾರ ಟ್ಯಾಕ್ಸ್ ಸಮೇತ ಪೇ ಮಾಡ್ತೀನಿ. ನಿನ್ನೆ ನಾವೆಲ್ಲ ಬೇರೆ ಕಡೆ ಇದ್ದೆ, ಫೋನ್ ಮಾಡಿದೆ, ಎಲ್ಲ ಫ್ಲೆಕ್ಸ್ ಎಲ್ಲ ತೆಗಿತಾ ಇದ್ರಂತೆ. ಫೋನ್ ಮಾಡಿದ್ರೆ ಯಾಕೆ ಸರ್ ತೆಗಿತಾ ಇದ್ದೀರಾ ಅಂತ ಕೇಳಿದೆ. ನೀವು ಹೇಳ್ದಂಗೆ ಟ್ಯಾಕ್ಸ್ ಕಟ್ಟಿದೀವಲ್ಲ ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಕಮಿಷನರ್ ಅವರು, ನಾನು ನಡ್ಕೊಳ್ಳೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ, ನೀನ್ ಯಾರು ಕೇಳಕ್ಕೆ, ಇದು ನನ್ನ ಫೇವರ್ ಬಿಸ್ನೆಸ್ ಅಂತ ಹೇಳ್ತಾರೆ. ಮತ್ತೆ ನಾನು ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಅಣ್ಣನ ಫೋನ್ ಮಾಡ್ತೀನಿ, ಅಣ್ಣ ಈ ಥರ ಟ್ಯಾಕ್ಸ್ ಪೇ ಮಾಡಿದ್ದೀನಿ, ಟ್ಯಾಕ್ಸ್ ಪೇ ಮಾಡಿದ್ರು ಕಮಿಷನರ್ ಅವರು ಈ ಥರ ಹೇಳ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಮಾತಾಡಿ ಅಂತ ಹೇಳುವಾಗ ಸಂಸದರು ಕಮಿಷನರ್ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತಾರಂತೆ, ಸರ್ ಸುಧಾಕರ್ ಸಾಹೇಬ್ರು ಹೇಳಿದ್ರು ತೆಗೆದುಬಿಡಿ ಅಂತ, ಅದಕ್ಕೆ ತೆಗೆದುಬಿಟ್ರು ಅಂತ ಹೇಳಿ. ಅದೇ ನಮ್ಮ ಸಂಸದರು ನಾನು ಫೋನ್ ಮಾಡಿ ಈ ಥರ ವಿಚಾರ ತಿಳಿಸ್ತಾರೆ. ನಾನು ಈ ವೇದಿಕೆ ಮುಖಾಂತರ ಮಾನ್ಯ ಸುಧಾಕರ್ ಅವರಿಗೆ ಹೇಳೋದು ಒಂದೇ ಒಂದು ಮಾತು, ನೀವು ಏನೋ ರೋಡಲ್ಲಿ ಕಟ್ಟಿರುವಂಥ ಫ್ಲಕ್ಸ್ನ ತೆಗೆದುಬಿಟ್ಟು ಕಿತ್ತು ಕಸದ ಗಾಡಿ ಹಾಕಿ ಎಳ್ಕೊಂಡು ಹೋಗ್ಬೋದು, ಆದರೆ ನಮ್ಮ ಹೃದಯದಲ್ಲಿರುವಂಥ JK ಕೃಷ್ಣಾರೆಡ್ಡಿ ಅಣ್ಣ ಯಾರ ಕೈಯನ್ನು ನಮ್ಮ ಹೃದಯದಿಂದ ತೆಗೆದುಕೊಳ್ಳೋ ಸಮಯ ಇದು ನೆನಪಿಟ್ಕೊಳ್ಳಿ. ನೀವು ಎಷ್ಟೇ ಮಾಡಿ ಏನೇ ಮಾಡಿ ಇದಂತೂ ಎಲ್ಲರಿಗೂ ನಿಲ್ಲಲ್ಲ. ನೀವು ನೋಡಿ ಸ್ವಾಮಿ, ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಒಂದು ವ್ಯಕ್ತಿತ್ವದಿಂದ ನಾವು ಏನೋ ಒಂದು ಬಡವರಿಗೆ ಒಂದು 10 ಜನಕ್ಕೆ ಸಹಾಯ ಮಾಡಬೇಕಂತ ಮನಸ್ಥಿತ್ವ ಇಟ್ಕೊಂಡು ಮುಂದೆ ಹೋಗಿ ಸಹಾಯ ಮಾಡ್ತಾ ಇದ್ದೀವಿ. ನೀವು ಪದೇ ನಮ್ಗೆ ಇದೇ ಥರ ತೊಂದರೆ ಮಾಡ್ತಾ ಇದ್ವಿ, ನಾವು ಇನ್ನೂ ಜನರ ಜೊತೆ ಸೇರ್ತೀವಿ, ಇನ್ನೂ ನೀವು ಏನೇನು ಜನರು ತೊಂದರೆ ಮಾಡ್ತಾ ಇದ್ರೆ ಅದ್ರ ಜೊತೆ ನಾವು ನಿಂತೀವಂತ ವೇದಿಕೆ ಮುಖಾಂತರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 2 ಫೋಟೋ ನೋಡಿದ್ರೆ ಆಗಲ್ಲ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನೋಡಿದ್ರೆ ಆಗಲ್ಲ. ಅಲ್ಲಿ ಸ್ಟ್ಯಾಚ್ಯೂ ಇಟ್ಟಿದ್ರು, ಬಿಟ್ರು, ಬಾಧೆ ಬಿದ್ದು ಏನು ಮಾಡಿದ್ರು ಏನಿಲ್ಲ, ಫಸ್ಟ್ ಅದನ್ನ ಎದ್ಬಿಟ್ರು. 2ನೇದು ನಮ್ಮ JK ಅಣ್ಣ ಅವ್ರ ಫೋಟೋ ನೋಡಿದ್ರೆ ಆಗಲ್ಲ. ಯಾರು ನಮ್ಮ JK ಅಣ್ಣ ಅವ್ರ ಫೋಟೋ ನೋಡಿದ್ರೆ ಅವ್ರಿಗೆ ಜೀವನ ಆಗಲ್ಲ. ಬ್ಯಾನರ್ಗಳು, ಏನು ಬ್ಯಾನರ್ಗಳು ಹಾಕ್ತಿದ್ರು, ಶುಭಾಕೋರೋ ಬ್ಯಾನರ್ಗಳು, ಲೈಸೆನ್ಸ್ ತಗೊಂಡಿದ್ದಾರೆ, ಇದೆಲ್ಲ ಅವ್ರ ಕಣ್ಣಿಗೆ ಚುಚ್ಚುತ್ತೆ, ಇರಬಾರ್ದು. ಎಲ್ಲ ಇದೆ, ಊರು ತುಂಬ ಬ್ಯಾನರ್ಗಳು ಕಟ್ಟಿದ್ರೆ ಅವ್ರಿಗೇನು ಲೈಸೆನ್ಸ್ ಬೇಡ, ತೊಂದರೆ ಇಲ್ಲ, ಏನಿಲ್ಲ. ಇವ್ರು ನಮ್ಮ JK ಅಣ್ಣ ಅವ್ರ ಬ್ಯಾನರ್ ಕಟ್ಬಿಟ್ರೆ ಇವ್ರಿಗೆ ಕಣ್ಣಿಗೆ ಬಂದು ಚುಚ್ಚುತ್ತೆ. ಏನು ಅಂತ ಅವಶ್ಯಕತೆ ಇತ್ತು ತೆಗೆಯೋದು? ಲೈಸೆನ್ಸ್ ತಗೊಂಡಿದ್ದಾರೆ, ಪರ್ಮಿಷನ್ ತಗೊಂಡಿದ್ದಾರೆ. ಈ ವೇದಿಕೆ ಮುಖಾಂತರ ನಾನು MC ಸುಧಾಕರ್ ಅವ್ರಿಗೆ ಡೈರೆಕ್ಟಾಗಿ ಸವಾಲು ಹಾಕ್ತೀನಿ. 2 ವರ್ಷ ಬರೀ 2 ವರ್ಷದಲ್ಲಿ ನೀವು ಮನೆಯಲ್ಲಿ ಕೂತ್ಕೊಂತೀರಾ, ಊರೆಲ್ಲ ನಾವು JK ಅಣ್ಣ ಫೋಟೋ ಹಾಕಿ
ಅಧಿಕಾರ ಇದ್ದಾಗ ನೀವು ಚಲಾಯಿಸೋದಲ್ಲ, 2 ವರ್ಷದಲ್ಲಿ ಮನೇಲಿ ಕೂತ್ಕೊಂತೀರಾ, ಆವಾಗ ನಿಮ್ಗೆ ತಾಕತ್ತು ದಮ್ಮು ಇದ್ರೆ ಆವಾಗ ತೆಗ್ಸಿ ನೋಡೋಣ. ಇನ್ನೊಂದು, ನಿನ್ನೆ ನಾವು ಪ್ರೋಗ್ರಾಮಲ್ಲಿ ಇದ್ವಿ, ಫೋನ್ ಬಂತು, ನಮಗೂ ಫೋನ್ ಬಂತು, ನಿನ್ನೆ ತೆಗ್ಸ್ತಾ ಇದ್ದಾರೆ ಅಂದ್ಬಿಟ್ಟು. ಆಗ ನಮ್ಮ ಹಿರಿಯರು ಒಬ್ರು ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು ಅವರು, ಹೋಗಿ ತೆಗೆದ್ರೆ ತೆಗಲಿ ಬಿಡಪ್ಪ, ಅವನಿಗೆ ಪಾಪ ಮಿನಿಸ್ಟ್ರಿಶಿಪ್ ಹೊರಟೋಗಿದೆ, ಆ ಟೆನ್ಷನಲ್ಲಿ ಅವನೇ ಏನೋ ಖುಷಿ ಪಡಲಿ ಬಿಡಪ್ಪ, ನಾನು ಬೇಕಾದ್ರೆ ನಾವು ಬ್ಯಾನರ್ ತೆಗೆದ್ಬಿಟ್ಟು ಅಂದರು. ಹಂಗೆ ನೋಡಿ, IDSMT ಕಂಪ್ಲೇಂಟ್ ಬಗ್ಗೆ ಒಂದು 2 ಮಾತು ಹೇಳ್ತೀನಿ, ಹೊಟ್ಟೆ ಉರಿಯಂತೆ. ಸ್ವಲ್ಪ ತಿಂಗಳ ಮುಂಚೆ ಅವ್ರು ಏನು ಮಾಡಿದ್ರು, ಎಲ್ಲರಿಗೂ ಎಷ್ಟೆಷ್ಟು ಬ್ಯಾಲೆನ್ಸ್ ಇತ್ತು, 10 ವರ್ಷ ನಮ್ಮ JK ಅಣ್ಣ ಇದ್ರು ಅಧಿಕಾರದಲ್ಲಿ, ಯಾರು ಸ್ವಲ್ಪ ಕೊಟ್ಟಿದ್ರು, ಲೇಟ್ ಕಟ್ಟಿದ್ರು, ಯಾರು ತೊಂದರೆ ಮಾಡಿಲ್ಲ. ಯಾಕಂದ್ರೆ ಅವ್ರು ಜನಗಳ ಮಧ್ಯೆ ಬೆಳೆದು ಬಂದಿರೋದು, ಕಷ್ಟ ಸುಖ ಅವ್ರಿಗೆ ಗೊತ್ತಿದೆ. ಒಂದು ಇವ್ರು ಏನು ಮಾಡಿದ್ರು, ಬಂದೆಲ್ಲ ಬಾಗಿಲುಗಳು ಮುಚ್ಚಿಬಿಟ್ರು. ಆಗ ಮನೆಯಲ್ಲಿದ್ದು ಒಡವೆನೋ ಸಾಲನೋ ಬಡ್ಡಿಗೋ ಏನೋ ಮಾಡಿ 2 ಲಕ್ಷ 3 ಲಕ್ಷ ಜನರು ಬಾಕಿ ದುಡ್ಡು ಕಟ್ಟಿದ್ರು. ಸುಮಾರು 3 ಕೋಟಿಯಷ್ಟು ಬಾಡಿಗೆನೋ ಬಂದ್ಬಿಟ್ಟು. ಅಷ್ಟರಲ್ಲಿ ಈಗ ಜನರು, ಈಗ ಯಾರೋ ಸಾಲ ಮಾಡಿ ತಂದಿರ್ತಾನೆ, ಮೀಟರ್ ಪಟ್ಟಿ ತಂದಿರ್ತಾನೆ, ಅವ್ನು ಸಾಯಂಕಾಲ ಆದರೆ ಕಟ್ಟಬೇಕು, ಎಲ್ಲಿಂದ ಅವನು ಬಡವ ಕಟ್ಟೋದು? ಅಷ್ಟರಲ್ಲೇ ತಿಂಗಳು 1.5 ತಿಂಗಳಾಗಿಲ್ಲ ಡೆಮಾಲಿಷನ್ ಆರ್ಡ್ರು, ಏಕಾಏಕಿ ಬರೋದು, ನಾಳೆ ನೀವು ಖಾಲಿ ಮಾಡಿಬಿಡ್ಬೇಕು, ರಿಸರ್ವ್ ಅಂಗಡಿ ಇಟ್ಬಿಡೋದು. ಏನಂತ ಅವಶ್ಯಕತೆ, ಏನದು ಬಿದ್ದೋಗ್ತಾಯ್ತಾ ಈಗ ಅರ್ಜೆಂಟ್ಗೆ? ಇಷ್ಟು ವರ್ಷ ಇದೆ, ಒಂದು 6 ತಿಂಗಳು ಟೈಮ್ ಕೊಡ್ಬೋದಾಗಿತ್ತು, ಇಲ್ಲ 1 ವರ್ಷ ಟೈಮ್ ಕೊಡ್ಬೋದಾಗಿತ್ತು, ಇಲ್ಲ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಯಾಕಂದ್ರೆ ಈ ಮಾತು ಹೇಳ್ತಾ ಇರೋದು, ಒಂದು ಯಾರೋ ಸಣ್ಣ ವ್ಯಾಪಾರಸ್ಥರು ಇಲ್ಲಿ, ಅವ್ನು ಬೆಳಗ್ಗೆ ಹೋಗ್ಬಿಟ್ಟು ದೇವರ ತಗೊಂಡ ರೋಲಿಂಗ್ ಶರ್ಟ್ ಎತ್ಬಿಟ್ಟು ಏನೋ ಪೂಜೆ ಮಾಡಿಕೊಂಡು ಅವ್ನು ಕೂತ್ಕೊಂಡು, ಯಾರೋ ಗಿರಾಕಿಗಳು ಬಂದರೆ ಅವನೇನೋ 500,000 ಸಂಪಾದನೆ ಮಾಡ್ತಾನೆ, ಅವ್ರ ಹೆಂಡತಿ ಮಕ್ಕಳಿಗೆ ಅವ್ರೇನೋ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಚಾನಕ್ ಈಗ ಸಾಯಂಕಾಲ ಆದರೂ ಯಾರಿಗೋ ಕಟ್ಟಬೇಕು, ಏನೇನೋ ಅದೇ ಮಕ್ಕಳಿಗೆ ಓದಬೇಕು, ಜೀವನ ನಡೆಸಬೇಕು, ಕಷ್ಟ ಇದೆ. ನಿಮ್ಮ ಸರ್ಕಾರ ಬಂದಂತ ಮೇಲೇನೋ ಏನು ರೇಟ್ಗಳು ಹೋಗ್ತಾ ಇರೋದು. ಇಂಥ ಟೈಮಲ್ಲಿ ನಿಮಗೆ ಜನರು ಅಧಿಕಾರ ಕೊಟ್ಟರಲ್ಲ, ಇದು ಹೆಂಗಿದೆ ಅಂದರೆ ಕೋರ್ಟ್ ಕೊಟ್ಬಿಟ್ಟು ಹೊಡಿದಿ ಸಾರ್ ಅಂದಂಗಾಯ್ತು. ನಿಮ್ಗೆ ಅಧಿಕಾರ ಕೊಟ್ಬಿಟ್ಟು ತೊಂದರೆ ಕೊಡಿ ನನಗೆ ಅಂದ್ಬಿಟ್ಟು. ಏನ್ರಿ ಅಂಥ ಅವಶ್ಯಕತೆ ಇದ್ದಿದ್ದು? 37 ಡಿಗ್ರಿ ಮೊನ್ನೆ ಹೋಗಿದ್ದು ಟೆಂಪರೇಚರ್, ಮುಂದ್ಗಡೆ ಇರೋ ರೇಖೆಗಳೆಲ್ಲ ಕಿತ್ಬಿಟ್ನಲ್ಲ, ಏನು ಸಾಧನೆ ಅದು ನೀವು ಮಾಡಿಬಿಟ್ಟ? ಸಿಂಗಾಪುರು ಮುಕ್ತಾಯ ಆಗೋದ ಎಲ್ಲದು? ಏನೇನು ನೀವು ಅಭಿವೃದ್ಧಿಗೆ ದುಡ್ಡನ್ನು ಹಾಕ್ತಾ ಇದ್ದೀರಲ್ಲ, ಜನರಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಜನರಿಗೆ ತೊಂದರೆ ಆಗ್ತಾ ಇದೆ. ಜನರಿಗೆ ತೊಂದರೆ ಆಗ್ತಿರೋ ರೀತಿಯಲ್ಲಿ ನೀವು ಅಭಿವೃದ್ಧಿ ಮಾಡಿ ಹೋಗ್ಬಿಟ್ಟು ನೋಡಿ. ಅಲ್ಲಿ ಆಧಾರ್ ಚೌಕದಲ್ಲಿ ಇವತ್ತು ಅಲ್ಲಿ ಅದ್ರ ಪಕ್ಕದ ರೋಡ್ ಹೋಗಿ ಒಂದ್ಸರಿ ನೀವು 2 ವೀಲರ್ ಎತ್ಕೊಂಡು ಹೋಗಿ. ಈಗ ನೀವು ಏನೋ ಮಿನಿಸ್ಟ್ರಿ ಇಲ್ಲ, ಕಾರ್ಯ ಬರಲ್ಲ ನಿಮ್ಮಿಂದ, ಮತ್ತೆ ನೀವು ಚಿಂತಾಮಣಿ ಅವರ 2 ವೀಲರ್ ಒಂದು ಎತ್ಕೊಂಡು ಆಧಾರ್ ಚೌಕ ಹೋಗಿ ಬಂದ್ಬಿಡಿ. ಹೋಗಿ 1 ಗಂಟೆ ಟೈಮ್ ಆಗೈತೆ ಅಲ್ಲಿ ಹೋಗಿ ಬರೋಕ್ಕೆ, 1 ಗಂಟೆ ಟೈಮು. ನೀವು ಈ ಸ್ಟೇಡಿಯಂ ಇದೆಯಲ್ಲ, ಸಿಂಥೆಟಿಕ್ ಮಾಡ್ತಾ ಇದ್ದೀರಲ್ಲ, ಸಿಂಥೆಟಿಕ್ಕು, ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ವಾಕಿಂಗ್ ಮಾಡ್ತಾ ಇದ್ರು. 1000 ಗಂಟೆ ಜನ ಮಾಡ್ತಾ ಇದ್ರು. ರೋಗಿಗಳು, BP, ಶುಗರು, ಮುದುಕರು, ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ರು. ಯಾಕಂದ್ರೆ ಅದೊಂದು ಸೇಫ್ ಜಾಗ, ಅಲ್ಲಿ ಒಂದು ಜನರಿಗೆ ಐಡಿಯಾ ಸಿಗ್ತಾ ಇತ್ತು. ಹಿಂಗೆ ಒಂದು ರೌಂಡ್ ಹೊಡೆದ್ರೆ ಇಷ್ಟು ಕಿಲೋಮೀಟ್ರು ಅಂದ್ಬಿಟ್ಟು 4 ರೌಂಡು 3 ರೌಂಡು ಹೊಡ್ಕೊಂಡು ಬರ್ತಾ ಇದ್ರು. ಈಗ ಏನಂದ್ರೆ ಅವ್ರಿಗೆಲ್ಲ ನಿಲ್ಲಿಸ್ಬಿಟ್ಟು ಸಿಂಥೆಟಿಕ್. ಏನಂತ ಅವಶ್ಯಕತೆ ನಮಗೆ ಚಿಂತಾಮಣಿಗೆ ಸಿಂಥೆಟಿಕ್? ಇವರು ವಾಕಿಂಗ್ ಮುಖ್ಯನಾ, ಸಿಂಥೆಟಿಕ್ ಟ್ರ್ಯಾಕ್ ಮುಖ್ಯನಾ? ಮಾಡಬೇಕಾಗಿತ್ತು ಊರಾಚೆ ಎಲ್ಲಾದ್ರು. ಈಗ ನೀವು ಅದು ಬೆಟ್ಟ ಕೆಡು ಮಾಡಿಬಿಟ್ಟು ಅಲ್ಲಿ ಮಾಡ್ತಾ ಇಲ್ವಾ? ಎಲ್ಲ ಮರ ಗಿಡಗಳೆಲ್ಲ ನಾಶ ಮಾಡಿಬಿಟ್ಟು ಅಲ್ಲಿ ಕಾಲೇಜ್ ಮಾಡ್ತಾ ಇಲ್ವಾ? ಹಂಗೆಲ್ಲರೂ ಮಾಡಬೇಕು. ಇನ್ನೊಂದು ಎಲ್ಲರೂ ಬೆಟ್ಟ ಇಟ್ಕೊಂಡು ನಾಶ ಮಾಡಿಬಿಡಿ. ಇಷ್ಟೇ ನಾಶ ಆಗುತ್ತೆ ಅಂತ ಏನದ್ರಲ್ಲಿ ಅದನ್ನು ಮಾಡಿಬಿಡಿ. ಇವಕ್ಕೆಲ್ಲ ಶಾಪ ನಿಮ್ಗೆ ತಟ್ಟತ್ತೀರಿ. ಜನರಿಗೆ ಅಭಿವೃದ್ಧಿ ಮಾಡ್ರಿ. ಅವ್ರು ಹೋಗಿ ಅಂಗಡಿಯಲ್ಲಿ ಕೂತ್ಕೊಂಡ್ರೆ 1,000 ರೂಪಾಯಿ ಬದಲು 2,000 ಅವ್ರು ಸಂಪಾದನೆ ಮಾಡ್ಕೊಂಡು ಬರೋ ರೀತಿಯಲ್ಲಿ ಅವ್ರಿಗೆ ಅಭಿವೃದ್ಧಿ ಮಾಡ್ರಿ. ಒಳ್ಳೆ ಸ್ಕೀಮ್ಗಳು ತಂದ್ಕೊಡ್ರಿ. ಆಗ ನಿಮಗೆ ಪ್ರಶಂಸೆ ಮಾಡ್ತಾರೆ. ಊರ ಅಭಿವೃದ್ಧಿ ಅಂದ್ಬಿಟ್ಟು 2 ಮನೆ ಹಾಳು ಮಾಡಕ್ಕೆ ಹೋಗಿರೋದ್ರಿ ನೀವು. ನೆಮ್ಮದಿನ ಇಲ್ಲ ಅವ್ರಿಗೆ ಚಿಂತಾಮಣಿಯಲ್ಲಿ. 2 ವರ್ಷ ಈ ವೇದಿಕೆ ಮುಖಾಂತರ ಎದೆ ತಟ್ಟಿ ಹೇಳ್ತೀನಿ, ನನ್ನ JK ಅಣ್ಣ ಗೆದ್ದು ಬರ್ತಾರೆ. ಮತ್ತೆ ಇಲ್ಲಿರೋರು ಎಲ್ರಿಗೂ ಒಂದು ಇದು ನೋಡಿ, ನಾವು ಗೆದ್ದಿರೋದು, ನಮ್ಮ ಮತ ಹಾಕಿರೋದು, ಅವ್ರು ನಮ್ಮ ಕೆಲಸದವರು, ನಾವು ಕೆಲಸದವರಲ್ಲ. ಎಲ್ಲಾದ್ರೂ ಅನ್ಯಾಯ. ಇವತ್ತು ನಂಗೆ ಅನ್ಯಾಯ ಆಗ್ತಾ ಇದೆ.
ನೀವು ಎತ್ತಬೇಕು ಧ್ವನಿ. ನಿಮ್ಮನ್ನೇ ಆಗ್ತಿದೆ, ನಾನು ಎತ್ತಬೇಕು. ಒಬ್ರಿಗೊಬ್ರು ಧ್ವನಿ ಎತ್ತಿದ್ರೆ ಒಬ್ರದ್ದು ಮನೆ ನಿಲ್ಲೋದು. ಬಿಡಪ್ಪ ಅವ್ನು ಯಾವುದೋ ಅಂಗಡಿ ಹೋಗ್ತಾ ಇದೆ, ಅವ್ನು ಬಿಡಪ್ಪ ಅವ್ನು ಯಾವುದೋ ಗೋಡ, ನಮಗೂ ಬರುತ್ತೆ. ಇವತ್ತು ಮೈಂಡ್ ಲೋಡ್ ಮಾಡ್ತಾ ಇದ್ದಾರೆ, ನಾಳೆ ಗಲ್ಲಿಗೂ ನುಗ್ತಾರೆ ಇವರು ಅಭಿವೃದ್ಧಿ ಹೆಸರಲ್ಲಿ. ಏನು ಅಭಿವೃದ್ಧಿ ಆಗ್ತಾರದು? ಇವ್ರ ಮನೆ ಅಭಿವೃದ್ಧಿ ಇವ್ರು ಮಾಡ್ಕೊತಿರೋದು. ಅದಕ್ಕೆ ಎಲ್ಲರೂ ಏನೇ ನಿನ್ನ ಬಾಧೆ ಇಲ್ಲಿ, ನಿಮ್ದು ಏನೇ ಒಂದು ತೊಂದರೆ ನಿಮ್ಗೆ ಆಗಲಿ, ಧಾರಾಳವ್ರು ಬಂದು ನಮ್ಮ ಜನ ಇದ್ದಾರೆ. ಸುಧಾಕರ್ ಅಂತಾರಲ್ಲ, ಸುಧಾಕರು 10 ವರ್ಷ ಮನೆ ಕೂತಿದ್ರು. ಬನ್ನಿ ಅಣ್ಣ, ಹಬ್ಬ ಇಲ್ಲ, ಹೌದಪ್ಪ ನಾನು ಸೋತಿರೋ ಅಣ್ಣ, ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಣ್ಣ, ಆಗ್ಲಿ ಬಿಡು, ಮನೇಲಿ ಕೂಡಿಸಿಲ್ಲ ಅವನಿಗೆ ಅಂತಾರಲ್ಲ ನಮ್ಮ ಜಕ್ಕೆ ಅಣ್ಣ. ಸೋತಿನ ಮಾನ್ಯ ದಿನದಿಂದ ನಮ್ಮಲ್ಲಿದ್ದಾರೆ, ಎಲ್ಲಿ ಕಡಿದ್ರು ಬರ್ತಾ ಇದ್ದಾರೆ. ನಾವು ಏನು ಹೇಳಿದ್ರು ಸ್ಪಂದನೆ ಮಾಡ್ತಾ ಇದ್ದಾರೆ. ಅಂಥವ್ರ ಜೊತೆ ನೀವು ಬನ್ನಿ, ಬಂದು ಅವ್ರಿಗೆ ಹೇಳಿ ನಿಮ್ಮ ಬಾಧೆಗಳಿಗೆ, ನಿಮ್ಮ ಟೆನ್ಷನ್ಗಳಿಗೆ ಸ್ಪಂದನೆ ಮಾಡ್ತಾರೆ. ಮತ್ತೆ ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಓಪನ್ ಆಗಿ ಯಾರಾದ್ರೂ ಮನಸ್ಸಲ್ಲಿದೆ ಈ ಸರಿ ಸುಧಾಕರ್ ರೆಡ್ಡಿ ಸೋಲ್ಸ್ಬೇಕು ಅಂದ್ಬಿಟ್ಟು, ಸುಧಾಕರ್ ರೆಡ್ಡಿ ಅವ್ರದ್ದು ಎಲ್ರಿಗೂ ಖುಷಿ ಇದೆ ಮಿನಿಸ್ಟ್ರಿ ಪೋಸ್ಟ್ ಹೋಗಿರೋದು. ಆಗಲ್ಲ ನೋಡಲ್ಲ. ಯಾಕಂದ್ರೆ ನೋಡಿ, ಮನಸ್ಸಲ್ಲಿರೋದು ಜನರು ಹೇಳಲ್ಲ, ಆದ್ರೆ ಮುಂದೆ ಹೋದ್ರೆ ಏಮನ ಅಂದ್ರೆ ಭಾಗ ಹೇಳಪ್ಪ ಬುದ್ಧು ವಸ್ತುಂದೆ ಆಗೋದು. ಇಂಥ ಪರಿಸ್ಥಿತಿಯಲ್ಲಿ ನಾನು ಒಂದೇ ಒಂದು ನಿಮ್ಮ ಹತ್ರ ಕೋರೋದು, ಸಮಯದ ಅಭಾವ ಇದೆ, ಬರೋ ದಿನಗಳಲ್ಲಿ ಬೇಕಾದಷ್ಟಿದೆ. ಇವಾಗಲೇ ಹೇಳ್ಬೇಕಂದ್ರೆ ಹೇಳ್ಬೋದು, ಆದರೆ ಸಮಯದ ಅಭಾವ ಇದೆ. ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಇದೆ. ನಾವೆಲ್ಲರೂ ಇಲ್ಲಿ ಸೇರಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.